ಸೊ ಇಂಡಿಯನ್ ರಿವರ್ಸ್ ಅಂತ ಸ್ಟಡಿ ಮಾಡೋಕ್ಕಿಂತ ಮುಂಚೆ ರಿವರ್ ಬೇಸಿನ್ ಅಥವಾ ಕ್ಯಾಚ್ಮೆಂಟ್ ಏರಿಯಾ ಅಂತ ಕೇಳಿದ್ರ ಒಂದಿಷ್ಟು ಟರ್ಮಿನಾಲಜೀಸ್ ಗೊತ್ತಿರಬೇಕು. ರಿವರ್ ಬೇಸಿನ್, ಸೊ ಕನ್ನಡದಲ್ಲಿ ಇದನ್ನ ನದಿ ಜಲಾನಯನ ಪ್ರದೇಶ ಅಂತ ಕರಿತೀವಿ. ಓಕೆ, ರಿವರ್ ಬೇಸಿನ್ ಅಂದ್ರೆ ಅಥವಾ ಕನ್ನಡದಲ್ಲಿ ನದಿ ಜಲಾನಯನ ಪ್ರದೇಶ ಅಂದ್ರೆ ಒಂದು ಪ್ಲೇಸ್ ಅಲ್ಲಿ ಬಿದ್ದಂತ ಮಳೆ ನೀರು ಯಾವ ರೂಪದಲ್ಲಿ ಹರಿದ್ಬಿಟ್ಟು ಹೋಗಿ ಅದು ಕೊನೆಗೆ ಸಾಗರ ಸಮುದ್ರ ಸೇರುತ್ತಲ್ಲ ಅದನ್ನ ರಿವರ್ ಬೇಸಿನ್ ಅಂತ ಕರೆಯೋದು. ಡ್ರೈನೇಜ್ ಬೇಸಿನ್ ಅಂದ್ರೂ ಕೂಡ ಓಕೆ, ನದಿ ಜಲಾನಯನ ಪ್ರದೇಶ. ಇದಕ್ಕೆ ಇನ್ನೊಂದು ವರ್ಡ್ ಬರುತ್ತೆ, ಕ್ಯಾಚ್ಮೆಂಟ್ ಏರಿಯಾ. ಕನ್ನಡದಲ್ಲಿ ಸಂಗ್ರಹಣಾ ಪ್ರದೇಶ, ಕ್ಯಾಚ್ಮೆಂಟ್ ಏರಿಯಾ. ಅಂದ್ರೆ ಒಂದು ನದಿ ಇದೆ, ಅದಕ್ಕೆ ಉಪನದಿಗಳು ಎಷ್ಟು ಜಾಗದಿಂದ ಬಂದು ಸೇರ್ಕೊಂಡ್ಬಿಟ್ಟು ಅಲ್ಲಿಂದ ಏನಾಗುತ್ತೆ ಕೊನೆಗದು ಸಾಗರ ಸಮುದ್ರ ಸೇರುತ್ತೆ. ಅದನ್ನ ಕ್ಯಾಚ್ಮೆಂಟ್ ಏರಿಯಾ ಅಂತ ಕೂಡ ಕರಿತೀವಿ. ಹೌದಾ? ರಿವರ್ ಬೇಸಿನ್ ಅಥವಾ ಕ್ಯಾಚ್ಮೆಂಟ್ ಏರಿಯಾ ಎರಡು ಕೂಡ ಒಂದೇ ಪದಗಳಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ವಾಟರ್ ಡಿವೈಡ್ ಅಂತ ಕೂಡ ಮಾತಾಡ್ತೀವಿ. ವಾಟರ್ ಡಿವೈಡ್ ಅಂದ್ರೂ ಓಕೆ ಅಥವಾ ವಾಟರ್ ಶೆಡ್ ಅಂದ್ರೂ ಕೂಡ ಓಕೆ. ಸೊ ಇದನ್ನ ನದಿ ವಿಭಜಕ ಅಥವಾ ಜಲ ವಿಭಜಕ ಅಂತ ಕೂಡ ಕರಿತೀವಿ. ನದಿ ವಿಭಜಕ ಅಥವಾ ಜಲ ವಿಭಜಕ ಅಂತ ಕೂಡ ಕರಿತೀವಿ, ವಾಟರ್ ಡಿವೈಡ್ ಏರಿಯಾ. ಸೊ ಇಂಡಿಯಾದಲ್ಲಿ ಮೇಜರ್ಲಿ ನಮಗೆ 3 ವಾಟರ್ ಡಿವೈಡ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ವಾಟರ್ ಡಿವೈಡ್ ಅಂದ್ರೆ ಬೇಸಿಕಲಿ ಏನ್ ಅನ್ಸುತ್ತೆ, ದ ಪ್ಲೇಸ್ ವಿಚ್ ಸಪರೇಟ್ಸ್ ದ 2 ರಿವರ್ ಸಿಸ್ಟಮ್. ಆ ಒಂದೇ ಜಾಗದಲ್ಲಿ ನಮಗೆ ಮಳೆ ಅಂತೂ ಜಾಸ್ತಿ ಆಗುತ್ತೆ, ಬಟ್ ಬಿದ್ದಂತ ಮಳೆ ನೀರು 2 ದಿಕ್ಕಲ್ಲಿ ಹರಿದೋಗಿ ಆ ನದಿ ವ್ಯವಸ್ಥೆನ ಬೇರ್ಪಡಿಸ್ತಾ ಇದೆ. ಅದನ್ನ ವಾಟರ್ ಡಿವೈಡ್ ಅಂತ ಕರಿತೀವಿ. ಹೌದಾ? ಸೊ ಇಂಡಿಯಾದಲ್ಲಿ ಬೇಸಿಕಲಿ 3 ವಾಟರ್ ಡಿವೈಡ್ ಕಾಣಿಸ್ಕೊಳ್ಳುತ್ತೆ. ಫಸ್ಟ್ ಒನ್ ಯಾವ್ದಿದೆ, ವಿಂಧ್ಯ ಮತ್ತೆ ಸಾತ್ಪುರ ಮೌಂಟೇನ್ಸ್. ಹೌದಾ? ಇವೆಲ್ಲಿ ಕಾಣಿಸ್ಕೊಳ್ಳುತ್ತೆ, ಮಧ್ಯಪ್ರದೇಶದಲ್ಲಿ ಪ್ರಧಾನವಾಗಿರೋದು. ಹೌದಾ? ಸೊ ಅವೆಲ್ಲ ಏನ್ ಮಾಡ್ತವೆ, ಇಡೀ ಇಂಡಿಯನ್ ರಿವರ್ ಸಿಸ್ಟಮ್ ನ ನಾರ್ತ್ ಇಂಡಿಯನ್ ರಿವರ್ ಸಿಸ್ಟಮ್ ಮತ್ತೆ ಸೌತ್ ಇಂಡಿಯನ್ ರಿವರ್ ಸಿಸ್ಟಮ್. ಹೌದಾ? ಈ ತರ ಏನಾಗುತ್ತೆ ಡಿವೈಡ್ ಮಾಡುತ್ತೆ. ಇದು ವೆರಿ ಬ್ರಾಡ್ ಕ್ಲಾಸಿಫಿಕೇಶನ್ ಅಲ್ಲಿ. ಹೌದಾ? ವಿಂಧ್ಯ ಮತ್ತೆ ಸಾತ್ಪುರ ಪರ್ವತಗಳು ಇಡೀ ಭಾರತದ ನದಿ ವ್ಯವಸ್ಥೆನ ಉತ್ತರ ಭಾರತದ ನದಿ ವ್ಯವಸ್ಥೆ ಮತ್ತೆ ದಕ್ಷಿಣ ಭಾರತ ನದಿ ವ್ಯವಸ್ಥೆ ಅಂತ ಬೇರ್ಪಡಿಸುತ್ತೆ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಯಾವ್ದು ಬರ್ಬೋದು, ಎರಡನೇದು ಪಶ್ಚಿಮ ಘಟ್ಟಗಳು. ಹೌದಾ? ಈ ಪಶ್ಚಿಮ ಘಟ್ಟಗಳು ವೆಸ್ಟರ್ನ್ ಘಾಟ್ಸ್ ಏನ್ ಮಾಡುತ್ತೆ, ದಕ್ಷಿಣ ಭಾರತ ನದಿಗಳನ್ನ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಮತ್ತೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್, ಪೂರ್ವ ದಿಕ್ಕಿಗೆ ಹರಿಯುವ ನದಿಗಳು ಮತ್ತೆ ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿಗಳಂತ ಒಂದಿಷ್ಟು ವಿಂಗಡಣೆ ಮಾಡುತ್ತೆ. ಕರೆಕ್ಟಾ? ಓಕೆ, ನೆಕ್ಸ್ಟ್ ಮೂರನೇದು ಹೇಳಿ. ವೆರಿ ಗುಡ್, ನಾರ್ತ್ ಈಸ್ಟ್ ಹಿಮಾಲಯಸ್. ಇಲ್ಲಿ ಕಾಣಿಸ್ಕೊಳ್ತಕ್ಕಂಥ ನಾರ್ತ್ ಈಸ್ಟ್ ಹಿಮಾಲಯಸ್, ಇದರಲ್ಲಿ ಏನಾಗುತ್ತೆ ಮಿಡಲ್ ಬ್ರಾಂಚ್ ಆಫ್ ದಿ ಬೇ ಆಫ್ ಬೆಂಗಾಲ್ ಅಂತ ಮಳೆ ಪಡೆಯುತ್ತೋ ಇಲ್ಲೋ. ಸೊ ಇಲ್ಲೆಲ್ಲ ಏನಾಗುತ್ತೆ ಚೆನ್ನಾಗಿ ಮಳೆ ಆಗುತ್ತೆ. ಮಳೆ ಆದ್ಮೇಲೆ ಇಲ್ಲಿ ಇರ್ತಕ್ಕಂಥ ನದಿಗಳು ಕೂಡ 2 ರೀತಿ ಫ್ಲೋ ಆಗುತ್ತೆ, ಈಸ್ಟ್ ಮತ್ತೆ ವೆಸ್ಟ್ ಫ್ಲೋಯಿಂಗ್ ಆಗಿ. ಸೊ ನಾರ್ತ್ ಈಸ್ಟ್ ಹಿಮಾಲಯಸ್ ವಿಲ್ ಸೆಪರೇಟ್ ದಿ ಇಂಡಿಯನ್ ರಿವರ್ ಸಿಸ್ಟಮ್ ಫ್ರಮ್ ದಿ ಮಯನ್ಮಾರ್ ರಿವರ್ ಸಿಸ್ಟಮ್. ಇಲ್ಲಿ ನಮಗೆ ಇರವಾಡಿ, ಸಲ್ವಿನ್ ಅಂತ ಸಾಕಷ್ಟು ನದಿಗಳು ಇಲ್ಲಿ ಕೂಡ ಫ್ಲೋ ಆಗುತ್ತೆ. ಇನ್ನು ಕೆಲವೊಂದಿಷ್ಟು ಬರಾಕ್, ಕೋಪಿಲ್ ಅಂತ ನದಿಗಳು ಏನಾಗುತ್ತೆ ಬ್ರಹ್ಮಪುತ್ರ ನದಿಗೆ ಅವು ಟ್ರಿಬ್ಯೂಟರೀಸ್ ಆಗಿ ಕಾಣಿಸ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಸೊ ಇದು ಫಸ್ಟ್ ಸಿಗ್ನಿಫಿಕೆನ್ಸ್, ಇದು ಸೆಕೆಂಡ್ ಸಿಗ್ನಿಫಿಕೆನ್ಸ್ ಬರುತ್ತೆ, ಇದಕ್ಕೆ ಥರ್ಡ್ ಸಿಗ್ನಿಫಿಕೆನ್ಸ್ ಬರುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತಲ್ಲ? ಇದು ನಾರ್ತ್ ಈಸ್ಟ್ ಹಿಮಾಲಯಸ್, ಅದರಲ್ಲೂ ನಾರ್ತ್ ಸೌತ್ ಇರ್ತಕ್ಕಂಥ ಅರುಣಾಚಲ್ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ ಅಲ್ಲಿ ಇರ್ತಕ್ಕಂಥ ಈ ಪರ್ವತಗಳು ಏನ್ ಮಾಡ್ತವೆ, ಬಂಗಾಳ ಕೊಲ್ಲಿಯ ಮಧ್ಯ ಶಾಖೆಯಿಂದ ಮಳೆ ಪಡೆಯುತ್ತೆ. ಇಲ್ಲಿ ಆಗಿರ್ತಕ್ಕಂಥ ಮಳೆ ನೀರೇನಾಗುತ್ತೆ 2 ದಿಕ್ಕಲ್ಲಿ ಹರಿದೋಗುತ್ತೆ. ಒಂದಿಷ್ಟು ಭಾರತ ಕಡೆ ಬ್ರಹ್ಮಪುತ್ರ ನದಿಗೆ ಉಪನದಿಗಳಾಗಿ ಬಂದ್ರೆ, ಇನ್ನು ಕೆಲವೊಂದಿಷ್ಟು ಮಯನ್ಮಾರ್ ಅಲ್ಲಿ ಹರಿತಾರೆ. ಇರವಾಡಿ, ಸಲ್ವಿನ್ ಅಂತ ರಿವರ್ಸ್ ಇದೆ. ಮಾರ್ಕ್ ಮಾಡ್ಕೊಂಡಲ್ಲ ವರ್ಲ್ಡ್ ಜೋಗ್ರಫಿ ಇದ್ದಾಗ. ಸೊ ಇದು ಇಂಡಿಯಾಗೆ 3 ಮೇಜರ್ ವಾಟರ್ ಡಿವೈಡ್ಸ್. ಸೊ ಇದು ನೆನಪಿರ್ಬೇಕು. ಸೊ ಬೇಸಿಕಲಿ ಇಂಡಿಯನ್ ರಿವರ್ ಸಿಸ್ಟಮ್ ತಗೊಂಡಾಗ ಆಯ್ತು, ನಾರ್ತ್ ಇಂಡಿಯನ್ ರಿವರ್ಸ್, ಸೌತ್ ಇಂಡಿಯನ್ ರಿವರ್ಸ್ ಅಂತ ಒಂದ್ ರೀತಿ ಡಿವೈಡ್ ಮಾಡಿದ್ರೆ, ಇನ್ನೊಂದು ಯಾವ ರೀತಿ ಡಿವೈಡ್ ಮಾಡ್ತೀವಿ, ರಿವರ್ಸ್ ಜಾಯ್ನಿಂಗ್ ದಿ ಬೇ ಆಫ್ ಬೆಂಗಾಲ್, ರಿವರ್ಸ್ ಜಾಯ್ನಿಂಗ್ ದಿ ಅರೇಬಿಯನ್ ಸಿ ಅಂತ ಕೂಡ ಹೇಳ್ತೀವಿ. ಹೌದಾ? ಈ ರೀತಿ ಕೂಡ ಡಿವೈಡ್ ಮಾಡ್ಬೋದು ಬೇಸ್ಡ್ ಆನ್ ವೇರ್ ದೇ ಆರ್ ಮರ್ಜಿಂಗ್, ಯಾವ ಸಾಗರ ಸಮುದ್ರ ಸೇರ್ತಾವಲ್ಲ. ಹೌದಾ? ಸೊ ಉತ್ತರ ಭಾರತ ನದಿಗಳಲ್ಲಿ ಎಕ್ಸೆಪ್ಟ್ ಸಿಂಧು ನದಿ, ಹೌದಾ, ಎಕ್ಸೆಪ್ಟ್ ಸಿಂಧು ನದಿ ಬಿಟ್ರೆ ಇನ್ನ ಗಂಗಾ, ಬ್ರಹ್ಮಪುತ್ರ, ಆಮೇಲೆ ದಕ್ಷಿಣ ಭಾರತ ನದಿಗಳು ಮಹಾನದಿ, ಗೋದಾವರಿ, ಕಾವೇರಿ, ಕೃಷ್ಣ ಇವೆಲ್ಲ ಏನಾಗುತ್ತೆ ಬಂಗಾಳ ಕೊಲ್ಲಿನೇ ಸೇರ್ತಾ ಇದ್ದಾರೆ. ಹೌದಾ? ಇದಕ್ಕೆ ರೀಸನ್ ಏನು, ಜಿಯೋಲಾಜಿಕಲಿ ತಗೊಂಡಾಗ ಈ ನಮ್ದು ಪೆನಿನ್ಸುಲರ್ ಬ್ಲಾಕ್ ಏನಾಗಿದೆ ಈ ಕಡೆ ಡ್ರಿಫ್ಟ್ ಆಗಿದೆ. ಹೌದಾ? ಯಾವಾಗ 65 ಮಿಲಿಯನ್ ಇಯರ್ಸ್ ಆಗೋ ನೆನಪಿದೆ. ಇದು ಡೆಕ್ಕನ್ ಪ್ಲಾಟ್ಯೂ ಫಾರ್ಮೇಶನ್ ಆಗ್ಬೇಕಾದ್ರೆ ಈ ಪೋರ್ಷನ್ ಈ ಕಡೆ ಮುರಿದು ಬೀಳುತ್ತೆ, ಈ ಕಡೆ ವಾಲಿದೆ. ಸೊ ಹಂಗಾಗಿ ಸ್ಲೋಪ್ ಯಾವ ಕಡೆ ಇರುತ್ತಲ್ಲ ಆ ಕಡೆ ತಾನು ರಿವರ್ಸ್ ಫ್ಲೋ ಆಗೋದು. ಅದು ಇಂಡಿಕೇಶನ್ ನಮಗೆ ಒಂದು ಪ್ರದೇಶ ಯಾವ ಕಡೆ ಇಳಿಜಾರಿದೆ ಅನ್ನೋದಕ್ಕೆ ಅಲ್ಲಿ ನೀರು ಹಾಕಿದ್ರೆ ತಾನೇ ಗೊತ್ತಾಗುತ್ತೆ ಯಾವ ಸ್ಲೋಪ್ ಅಲ್ಲಿ ಹೋಗ್ತಿದ್ಯಾ ಅಂತ. ಕರೆಕ್ಟಾ? ಸೊ ಹಂಗಾಗಿ ನಾರ್ತ್ ಇಂಡಿಯಾ ಬಂದಾಗ ಎಕ್ಸೆಪ್ಟ್ ಇಂಡಸ್ ಬಿಟ್ರೆ ಉಳಿದ ಎಲ್ಲ ನದಿಗಳು ಏನಾಗುತ್ತೆ ನಮಗೆ ಬಂಗಾಳ ಕೊಲ್ಲಿ ಸೇರ್ತಾ ಇದೆ. ಇನ್ನು ದಕ್ಷಿಣ ಭಾರತ ಬಂದಾಗ ಬಹುತೇಕ ಎಲ್ಲ ನದಿಗಳು ಕೂಡ ಏನಾಗುತ್ತೆ ಈಸ್ಟ್ ಫ್ಲೋಯಿಂಗ್ ಇದಾವೆ. ಕೆಲವೊಂದಿಷ್ಟು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಫಾರ್ಮೇಶನ್ ಆಗುವಂತ ನದಿಗಳು ವೆಸ್ಟ್ ಕೂಡ ಫ್ಲೋ ಆಗ್ತವೆ, ಅರೇಬಿಯನ್ ಸೀಲ್ ಕೂಡ ಹೋಗ್ತವೆ. ಬಟ್ ವಾಟರ್ ವಾಲ್ಯೂಮ್ ಇಲ್ಲೇನಾಗುತ್ತೆ, ನಂಬರ್ ಆಫ್ ರಿವರ್ಸ್ ಜಾಸ್ತಿ ಇರಬಹುದು, ಬಟ್ ವಾಟರ್ ವಾಲ್ಯೂಮ್ ಈಸ್ಟ್ ಫ್ಲೋಯಿಂಗ್ ಅಲ್ಲಿ ಜಾಸ್ತಿ ಇದೆ.
ಅದಕ್ಕೆ ಇಂಡಿಕೇಶನ್ ನಮಗೆ ಸೆಲಿನಿಟಿ ಇಲ್ಲಿ ಕಡಿಮೆ ಇರೋದು, ಇಲ್ಲಿ ಜಾಸ್ತಿ ಇರೋದು ತಾನೆ. ಇಲ್ಲಿ ನಂಬರ್ ಆಫ್ ರಿವರ್ಸ್ ಸಣ್ಣ ಸಣ್ಣ ನದಿಗಳಲ್ಲಿ ಏನಾಗುತ್ತೆ ಜಾಸ್ತಿ ಫ್ಲೋ ಆಗಿ ಹೋಗ್ತವೆ. ಆದ್ರೆ ಬೇ ಆಫ್ ಬೆಂಗಾಲ್ ಹೋಗ್ತಿರ್ತಕ್ಕಂಥ ನದಿಗಳ ಸಂಖ್ಯೆ ಕಡಿಮೆ ಇದ್ರೂ ಕೂಡ ವಾಟರ್ ವಾಲ್ಯೂಮ್ ಜಾಸ್ತಿ ಇದೆ. ಅದಕ್ಕೆ ನಮಗೆ ಅಲ್ಲಿ ಸೆಲಿನಿಟಿ ಕಡಿಮೆ. ಬಂಗಾಳ ಕೊಲ್ಲಿ ಅರಬ್ಬಿ ಸಮುದ್ರದಲ್ಲಿ ಜಾಸ್ತಿ. ಅರ್ಥ ಆಯ್ತಾ? ಸರಿ ನೆನಪು.